ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಭಗ್ನಗೊಳಿಸಿದ ಘಟನೆ ಖಂಡಿಸಿ ಪ್ರದೇಶ ಕುರುಬರ ಸಂಘದ ರಾಜ್ಯ, ಜಿಲ್ಲಾ, ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ. ಕೇರ್ಪೇಟೆ ತಾಲೂಕಿನ ಹಕ್ಕಿಹೆಬ್ಬಾಳು ಹೋಬಳಿಯ ಬಿಕ್ಕನಹಳ್ಳಿ ಗ್ರಾಮದಲ್ಲಿ ಕಿಡಿಗೇಡಿಗಳು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಪ್ರತಿಮೆಯನ್ನು ವಿರೂಪಗೊಳಿಸಿರುವ ಘಟನೆಯನ್ನು ಖಂಡಿಸಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಘಟಕ, ಮಂಡ್ಯ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕಗಳ ಆಶ್ರಯದಲ್ಲಿ ಬಿಕ್ಕನಹಳ್ಳಿ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಲಾಯಿತು. ನಿಮ್ಮನ್ನು ವಿರೂಪಗೊಳಿಸಿದ್ದಾರೆ. ಪೊಲೀಸ್ನವರಿಗಾಗಲೇ ನಿನ್ನೆ ದಿನ ಬಂದು ತನಿಖೆಯನ್ನು ಮಾಡಿದ್ದಾರೆ. ಊರಿನ ಮುಖಂಡರುಗಳು ಅವ್ರಿಗೆ ಪೊಲೀಸ್ನವರಿಗೆ ಸಹಕರಿಸಿ ಅವನನ್ನು ಬಂಧಿಸಿ ಫಸ್ಟು ಜೈಲಿಗೆ ಕಳಿಸ್ಬೇಕು. ಆ ನಂತರ ಗ್ರಾಮದ ಮುಖಂಡರು ಮತ್ತು ಜಿಲ್ಲಾ ಮತ್ತು ರಾಜ್ಯ ಸಂಘಟನೆ ಎಲ್ಲರೂ ಸೇರಿ ಈ ಮೂರ್ತಿಯನ್ನು ಮತ್ತೊಮ್ಮೆ ಉದ್ಘಾಟನೆ ಮಾಡಿ ಅದನ್ನು ರೆಡಿ ಮಾಡಿಸೋದ್ರಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ವೇದಿಕೆಯ ಮೇಲೆ ಹೆಸರಿರುವಂಥ ನಮ್ಮ ಎಲ್ಲ ನಾಯಕರುಗಳಿಗೆ ಹಾಗೂ ವೇದಿಕೆ ಮೊದಲಿಗೆ ಈ ಬೆಳಕಿನಹಳ್ಳಿಯ ಗ್ರಾಮಸ್ಥರಿಗೆ, ಬೀಕ್ನಹಳ್ಳಿಯ ಗ್ರಾಮಸ್ಥರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕಪ್ಪ ಅಂದರೆ ನಮ್ಮ ಈ ರಾಜ್ಯದಲ್ಲಿ ಸುಮಾರು 12% ನಮ್ಮ ಜನಸಂಖ್ಯೆ ಇದ್ದೀವಿ. ಆದರೂ ಭಾಳ ಬೆರಳೆಣಿಕೆಯಷ್ಟು ಸಂಗೊಳ್ಳಿ ರಾಯಣ್ಣ, ಕನಕದಾಸರ ಸ್ಟ್ಯಾಚುಗಳನ್ನ ನಿಲ್ಲಿಸಿರೋದು. ಅದರಲ್ಲಿ ತಮ್ಮ ಗ್ರಾಮನೂ ಒಂದು. ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚು ನಿಲ್ಲಿಸಿದ್ದೀರಿ. ಮತ್ತು ಇಲ್ಲಿ ವಿದ್ಯಾವಂತರು ಮಾಸ್ಟರ್ ಇದ್ದರೆ ಯಾವತ್ತಾರು ಒಂದು ದಿನ ಲೀಸರ್ ಇದ್ದಾಗ ಭಾನುವಾರನೇ ಅವತ್ತಾರ ಸಂಗೊಳ್ಳಿ ರಾಯಣ್ಣ ಯಾರು ಎಂತು ಅಂತ ಊರಿನವ್ರಿಗೆ ತಿಳಿಸ್ಬೇಕು. ಯಾಕೆಂದ್ರೆ ನಾವು ಸಣ್ಣ ಉದಾಹರಣೆ ಹೇಳ್ತೀನಿ. ಸಂಗೊಳ್ಳಿ ರಾಯಣ್ಣ ಬದುಕಬೇಕು ಅಂದರೆ ನಾವು ಸತ್ತೋಗಿದ್ದು ಬರೀ 33 ವರ್ಷಕ್ಕೆ. ಬದುಕಬೇಕು ಅಂದಿರ ನಾವೀಗ 60 ವರ್ಷ, 70 ವರ್ಷ, 80 ವರ್ಷ ಆಗಿದ್ರು ಸುಮ್ಮನೆ ತಿಂದಿದ್ದೀವಿ. ಮನೆಗೆ ಊಟನೂ ಲಾಸು, ನಮ್ಮಿಂದ ಉದ್ಯೋಗ. ಆತ ಕಿತ್ತೂರಿಗೆ ರಾಜನಾಗ್ಬೋದಾಗಿತ್ತು ಮನಸ್ಸು ಪಡಗಿದ್ರೆ. ಒಬ್ಬ ರಾಣಿಯ ಬಂಟನಾಗಿ, ಒಬ್ಬ ಸೈನಿಕನ ದಂಡನಾಯಕನಾಗಿ ಕಾಯ್ತಾ ಇರ್ತಾನೆ. ತನ್ನ ರಾಣಿಗೆ ಎಲ್ಲಿ ತೊಂದರೆ ಆಗ್ತದೆ ಅಂತೇಳಿ ಗೋರಿಲ್ಲ ಇದ್ದ. ಇವನಿಂದ ಫಸ್ಟು ಸ್ವತಂತ್ರ ಹೋರಾಟಗಾರರಲ್ಲಿ ಮೊದಲನೇವರೇ ನಮ್ಮ ಸಂಗೊಳ್ಳಿ ರಾಯಣ್ಣ. ಇವರಿಂದನೇ ಶುರು ಆಗಿದ್ದು. ರಾತ್ರಿ ಹೊತ್ತೆಲ್ಲ ಅದನ್ನು ಹೇಗೆ ಅಂತ ಮಾಡೋದು, ಬೆಳಗ್ಗೆ ಬಂದು ಅಟ್ಯಾಕ್ ಮಾಡಿ ಇದನ್ನು ಮಾಡೋಂಥ ಕೆಲಸನ ಫಸ್ಟ್ ತೋರಿಸ್ಕೊಟ್ಟಂಥವ್ರು ಈ ಕುರುಬ ಸಮಾಜದ ಸಂಗೊಳ್ಳಿ ರಾಯಣ್ಣ. ಇವರ ರಕ್ತದಿಂದನೇ ನಾವೆಲ್ಲ ಇವತ್ತು ನಿಂತು ಮಾತಾಡೋದಾಗಲಿ, ಕುಂತಿ ಏನಾರು ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರಾಗಲಿ ಮಾತಾಡೋದು ಇನ್ನೋದಾಗಬೇಕಾದ್ರೆ ಇವರ ರಕ್ತನೇ ಕಾರಣ. ಇವತ್ತೇನಾರು 2000 ಬೀಚಹಳ್ಳಿ ಗ್ರಾಮದ ನನ್ನ ಬಂಧುಗಳೇ, ಇವತ್ತೇನು ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಯನ್ನು ವಿರೂಪಗೊಳಿಸಿದ್ರು, ಅದರ ವಿರುದ್ಧ ನಾವೆಲ್ಲರೂ ಕೂಡ ಬಂದಿಲ್ಲಿ ಏನಾಗಿದೆ ಅಂತೇಳಿ ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಕೇಂದ್ರ ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಸಂಘದ ಪದಾಧಿಕಾರಿಗಳು, ತಾಲೂಕು ಸಂಘದ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲ ಮುಖಂಡರುಗಳು ಬಂದಿದ್ದೀವಿ. ಇಲ್ಲೇನಿವತ್ತು ಈ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿನ ವಿರೂಪಗೊಳಿಸಿದ್ದಾರೆ. ಅದನ್ನು ಕೂಡಲೇ ಯಾರು ಮಾಡಿದ್ದಾರೆ ಅದನ್ನು ಬಂಧಿಸಬೇಕು, ಅವ್ರ ಶಿಕ್ಷೆ ಆಗಬೇಕು. ಜೊತೆಗೆ ಕೂಡಲೇ ಇದನ್ನು ನಾವೆಲ್ಲರೂ ಸೇರಿ, ಗ್ರಾಮಸ್ಥರು ಮತ್ತು ಜಿಲ್ಲಾ ಮುಖಂಡರುಗಳು, ಕೇಂದ್ರ ಎಲ್ಲ ಸೇರಿ ಈ ಪುತ್ಥಳಿಯನ್ನು ಸರಿಪಡ್ತಕ್ಕಂಥ ಕೆಲಸವನ್ನು ಮತ್ತೆ ನಾವು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು, ಅಂದರೆ ನಾವು ಮತ್ತೆ ಅದನ್ನು ಪೂಜೆ ಮಾಡ್ತಕ್ಕಂಥ ದಿವಸಗಳು ಬರಲಿ ಅಂತೇಳಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತೀವಿ. ಕೂಡಲೇ ಯಾರು ಅದು ಮಾಡಿದ್ದಾರೆ ಅದನ್ನು ಅವನ್ನ ಕೂಡಲೇ ಬಂಧಿಸಬೇಕು, ಅವರು ಶಿಕ್ಷೆ ಆಗಬೇಕು ಅಂತ ಕೇಳ್ಕೊಂಡು, ಇವತ್ತು ನೀವೆಲ್ಲ ಗ್ರಾಮದ ಎಲ್ಲ ಬಂದು ಅಕ್ಕ ತಂಗಿಯರು, ಸಹೋದರರು, ತಾಯಂದಿರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಪೊಲೀಸರ ಮುಖ್ಯಾಧಿಕಾರಿಗಳು ಕೂಡ ಬಂದಿದ್ದರು ನಿನ್ನೆ. ಅದೇ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಶಾಂತಿ ರೀತಿಯಲ್ಲಿ, ಯಾವುದೇ ಗದ್ದಲ ಇಲ್ಲದೆ ಶಾಂತಿ ರೀತಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿ, ಈಗ ನಮ್ಮ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಿಂದ ಯಾವ ನಾಯಕರು ಬಂದಿದ್ದರು ಈಗ ಅವರು ಎಲ್ಲ ಮಾತಾಡಿ ಹೋಗಿದ್ದಾರೆ. ಅದೇ ರೀತಿ ಇವತ್ತು ಸಂಗೊಳ್ಳಿ ರಾಯಣ್ಣ ಒಂದು ಸಮಾಜಕ್ಕೆ ಸೀಮಿತವಾದ ನಾಯಕ ಅಲ್ಲ. ಸಂಗೊಳ್ಳಿ ರಾಯಣ್ಣ ಸ್ವತಂತ್ರ ಹೋರಾಟಗಾರರು, ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ. ಸಂಗೊಳ್ಳಿ ರಾಯಣ್ಣನನ್ನು ಒಂದು ಸಮಾಜಕ್ಕೆ ಬಿಂಬಿಸೋದು ತಪ್ಪು. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಇವತ್ತು ಏನು ಸಂಗೊಳ್ಳಿ ರಾಯಣ್ಣ ಇವತ್ತು ಪುತ್ಥಳಿ ಇದಾಗಿದೆ, ಎಲ್ಲರೂ ಒಗ್ಗಟ್ಟಾಗಿ ಈ ಊರಿನ ಜನ ಎಲ್ಲ ಭಾರಿ ಕಷ್ಟಪಟ್ಟು ವಿಧಾನ ಅಂತ ಹೇಳಿದ್ರು ನನ್ನ ಬಂದಾಗ. ಮುಂದಿನ ಕೂಡ ಸಹಕಾರ
ಮತ್ತು ಇನ್ನು ಶಾಸಕರಿರ್ಬೋದು ಇಲ್ಲ ಆಗಿರ್ಬೋದು ಸರ್ಕಾರದ ವತಿಯಿಂದ ಯಾರು ಮಾಡಿದ್ದಾರೆ ಅವ್ರನ್ನ ಪೊಲೀಸ್ ಅಧಿಕಾರಿಗಳಿಗೆ ನಾವು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಅಂದರೆ ಯಾರು ಅಂತ ನಾವು ಇದು ಮಾಡೋಕ್ಕೆ ಕೇಳಿದ್ದೀವಿ. ಅವರು ಕೂಡ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಇದರಲ್ಲೇ ನೀಟಾಗಿ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಹಂಗಾಗಿ ಎಲ್ಲರೂ ಕೂಡ ಇವತ್ತೇನು ಪ್ರತಿಭಟನೆ ಶಾಂತಿಯಲ್ಲಿ ಮಾಡಿದ್ದೀವಿ ಅದೇ ರೀತಿ ವಿಗ್ರಹನೂ ಕೂಡ ಇನ್ನು ಪ್ರತಿಷ್ಠೆ ಮಾಡಬೇಕು ಅಂತ ನನಗೆ ಮುಂದೆ ಕೇಳ್ತಾ ಇದೆ. ನಮಸ್ಕಾರ. ಈ ದಿನ ನಾವು ಏನಕ್ಕೆ ಸೇರಿದ್ದೀವಿ ಅಂತ ನಿಮಗೆಲ್ಲರಿಗೂ ಗೊತ್ತು. 2023ನೇ ಇಸ್ವಿನಲ್ಲಿ ಸ್ಥಾಪನೆಯಾದಂತಹ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಪ್ರತಿಮೆಯನ್ನು ಅಕ್ಕೆಹೆಬ್ಬಾಳು ಗ್ರಾಮ ಬೀಕ್ನಳ್ಳಿ ಗ್ರಾಮದಲ್ಲಿ ಸ್ಥಾಪಿಸಲಾಗಿತ್ತು. ಆದರೆ ಯಾರೋ ಕಿಡಿಗೇಡಿಗಳು ಮೊನ್ನೆ ಮಧ್ಯರಾತ್ರಿನಲ್ಲಿ ಈ ಒಂದು ಪ್ರತಿಮೆಯನ್ನು ಕತ್ತಿ ಮತ್ತು ಖಡ್ಗ ಎಲ್ಲಾನು ಮುರಿಯೋದ್ರ ಮೂಲಕ ಅವರ ವಿಕೃತ ಮನಸ್ಸನ್ನು ತೋರ್ಪಡಿಸಿದ್ದಾರೆ. ಅವ್ರು ಯಾರೇ ಇರಲಿ ದಯಮಾಡಿ ಈ ಒಂದು ಕೆಲಸನ ಮಾಡಿರೋರನ್ನ ನಮ್ಮ ಸರ್ಕಾರದವರು ಕಂಡು ಹಿಡಿದು ಅವರಿಗೆ ಕಾನೂನು ರೀತಿಯಾದಂತಹ ಶಿಕ್ಷೆನ ಕೊಡಬೇಕು ಅಂತ ಹೇಳ್ತಾ, ಏನು ಈ ಸಂಗೊಳ್ಳಿ ರಾಯಣ್ಣ ಅವರಿದ್ದಾರೆ, ಇವರು ಬ್ರಿಟಿಷರು ಸಹಿತ ಹೆದರ್ಕೊಂತಿದ್ರು ಇವರನ್ನ ನೋಡಿ. ಅಂತಹ ವೀರ ಸೇನಾನಿಯನ್ನು ಅವರ ಪ್ರತಿಮೆನ ಇತಿ ಮಾಡಿರೋದನ್ನ ನಾವೆಲ್ಲರೂ ಸಹಿತ ಖಂಡಿಸಿ ಅವ್ರಿಗೆ ದಯಮಾಡಿ ನಮ್ಮ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ಹಾಗೂ ನಮ್ಮ ಶಾಸಕರಾದಂತಹ ಮಂಜಣ್ಣ ಅವರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚಲುವರಾಯಸ್ವಾಮಿಯವರಿಗೆ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ಮನವಿ ಮಾಡ್ತಿದ್ದೀನಿ. ದಯವಿಟ್ಟು ಈ ಒಂದು ಅಪರಾಧ ಮಾಡಿರೋರನ್ನ ಕಂಡು ಹಿಡಿದು ಅವರಿಗೆ ಶಿಕ್ಷೆನ ಕಾನೂನು ರೀತಿ ಜರುಗಿಸಿ ಹಾಗೂ ಮತ್ತೆ ಈ ಒಂದು ಪ್ರತಿಮೆಯನ್ನು ಮತ್ತೆ ಸ್ಥಾಪಿಸಲಿಕ್ಕೆ ಎಲ್ಲರೂ ಸಹಾಯ ಮಾಡಬೇಕು ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಲ್ಲಿ ಪರವಾಗಿ ಸರ್ಕಾರದಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಇಲ್ಲಿ ಕುಂತಿರೋರು ಯಾರು ಒಬ್ರು ಹಾಕ್ತಾರೆ, ಇಲ್ಲಿ ಬೇಡ ಮುಂದೆ ಕುಂತಿರೋರು ಯಾರೇ ನಾನು ಹಾಕ್ತೀನಿ ಬಿಡ್ರಿ ಅಂತಾರೆ. ನಾವು ಹಾಕ್ಸ್ಬಿಟ್ರೆ ಅವ್ನು ಸೇಫರ್ ಆಗ್ಬಿಡ್ತಾನೆ. ಯಾರು ಮಾಡ್ಬಿಟ್ಟಿದ್ದೇನೆ ನಾನು ಇಲ್ಲ ಅಂತಾನೆ ಅವ್ನು ಸೇಫರ್ ಆಗ್ಬಿಡ್ತಾನೆ. ನಾವು ಹಾಕ್ಸ್ಬಿಟ್ಟೋದ್ಮೇಲೆ ಇನ್ನೊಂದು ಆಗ್ತದೆ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ಪೊಲೀಸ್ನವ್ರಿಗೆ ಈಗ ನಮ್ಮ ಅಧ್ಯಕ್ಷರು ಸುಧಾ ಮಾತಾಡಿದ್ರೆ ನಾನು ಸುಧಾ ಮಾತಾಡಿದ್ದೀನಿ. ಈಗ ಅವ್ನು ಕಾನೂನು ಕ್ರಮ ತಗೊಂಡು ಅವನೇನು ಜೈಲಿಗೆ ಹಾಕೋದನ್ನೆಲ್ಲ ಹಾಕ್ತಾರೆ. ಅವೆಲ್ಲ ಪ್ರೊಸೀಜರ್ ಮುಗಿದು ಮಾರನೆಗೇನೆ ನಿಮಗೆ ಈಗ ನಮ್ಮ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲೂ ಸುಧಾ ಇದೇ ಥರ ಕತ್ತಿ ಇದನ್ನು ಮಾಡಿಬಿಟ್ಟಿದ್ರು. ಅಲ್ಲಿಗೆ ಫುಲ್ಲು ಏನು ಚೇಂಜ್ ಮಾಡಲಿಲ್ಲ, ಬರೀ ಕತ್ತಿ ಮಾತ್ರನೇ ಚೇಂಜ್ ಮಾಡಿದ್ದು. ಆ ಕತ್ತಿ ಚೇಂಜ್ ಮಾಡಿದಾಗ ನಿಮಗಿಲ್ಲ ನಾಟ್ ಸ್ಯಾಟಿಸ್ಫೈ, ನಾವು ಹಿಂಗೆಲ್ಲ ಮಾಡಿದ್ದೀವಿ ನಮಗೆ ಇಷ್ಟ ಇಲ್ಲ ಅನ್ನೋದ್ರೆ ಇಡೀ ಮೂರ್ತಿನೇ ನಮ್ಮ ತಾಲೂಕು ಅಧ್ಯಕ್ಷ ಮತ್ತು ಸ್ಟೇಟ್ ಇದರಿಂದನೇ ಅದನ್ನು ಚೇಂಜ್ ಮಾಡ್ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಿದ್ರೆ ನಮ್ಮ ನಂಬರ್ ತೊಗೊಳ್ಳಿ, ಯಾರ್ದಾರು ತೊಗೊಳ್ಳಿ. ನೀವು ಮಾಡಿಲ್ಲ ಸರ್ ಹಿಂಗೆ ಮಾತು ಕೊಟ್ಟಿದ್ರೆ ಅಂದರೆ ಅದು 1 ಗಂಟೆ ಒಳಗೆ ಮಾಡಿಸ್ಕೊಡೋ ಜವಾಬ್ದಾರಿ ಇಲ್ಲಿ ಕುಂತಿರೋದು. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನೀವು ತಿಳಿಸಿ ಅಂತ ಯಾಕೆ ಹೇಳಿದೆ ಅಂದರೆ, ಇವತ್ತು ಸುಧಾ ಈ ಕರ್ನಾಟಕ ಅಲ್ಲ, ಈ ರಾಜ್ಯಾದ್ಯಂತ ಎಲ್ಲೇ ಇರಲಿ ಅವನನ್ನು ಎಲ್ಲಿ ನೇಣಿಗೆ ಏರ್ಸಿದ್ರು ಅದಕ್ಕೆ ಬಂದು ತೊಟ್ಲು ಕಟ್ತೀವಿ ನಾವು. ಯಾಕೆಂದರೆ ಇವನಂತ ಮಗ ನನಗುಟ್ಲಿ. ಯಾಕೆ ಹುಟ್ಲಿ ಅಂತ, ಈ ಕುರುಬ ಸಮಾಜ ಅಂದರೆ ಯಾವತ್ತೂ ಕೈನ ಯಾವತ್ತೂ ಬೇಡ್ದವರಲ್ಲ, ಕೊಟ್ಟವರೇ ಇಲ್ಲಿ ಗಂಟನು, ಯಾರಿಗೂ ಮೋಸ ಮಾಡಿದವರಲ್ಲ. ಇವತ್ತೂ ಸುಧಾ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಏನೇ ಆಗಿರ್ಬೋದು, ಏನಾರು ಮಾಡಬೇಕಾದ್ರೆ ಕುರುಬರ ಕೈಲಿ ಬೋಣಿ ಮಾಡ್ತಾರಪ್ಪ, ಕುರುಬರನ್ನ ಫಸ್ಟ್ ಮನೆ ಕರೀರಿ. ಈ ಕಡೆಯಲ್ಲಿ ಏನೂ ಗೊತ್ತಿಲ್ಲ ನನಗೆ, ಉತ್ತರ ಕನ್ನಡದಲ್ಲಿ ಗ್ರೂಪ್ ಪ್ರವೇಶ ಮಾಡಲಿ ಮತ್ತೊಂದು ಮಾಡಲಿ ಕುರುಬರನ್ನೇ ಕರೀತಾರೆ. ಅವ್ರ ಅಂಗಡಿ ಓಪನ್ ಮಾಡಲಿ ಇನ್ನೊಂದು ಮಾಡಲಿ ನಮ್ಮ ಸಮಾಜದವರೇ ಅವನಂಥ ಬಡವನ್ನ ಆಗಿದ್ರು ಸುಧಾ ಅವನೇ ಹೋಗಿ ಓಪನ್ ಮಾಡೋ ಅಂಥದ್ದು. ಇಂಥ ನಂಬಿಕೆ ಈ ರಾಜ್ಯದಲ್ಲಿ ಎಲ್ಲರ ಹತ್ರನೂ ಇರೋ ಅಂಥದ್ದು. ಇಂಥ ಎಲ್ಲ ವಿಷಯಗಳಿರುವಾಗ ಸಂಗೊಳ್ಳಿ ರಾಯಣ್ಣ ಯಾರು ಏನು ಅಂತ ವಿಷಯಗಳನ್ನ ಊರಿನಲ್ಲಿ ಈಗ ಇಲ್ಲಿ ಎಷ್ಟೊಂದು ಜನ ಯುವಕರಿದ್ದಾರೆ ಮತ್ತು ಎಜುಕೇಟೆಡ್ಗಳಿದ್ದಾರೆ. ನೀವ್ಯಾರು ಯಾವ್ದು ಪಿಕ್ ವಿಡಿಯೋನೋ ಯಾವ್ದ್ರಲ್ಲಿ ಅದರಲ್ಲೋ ಇಲ್ಲ ಅದರ ಒಂದು ಬುಕ್ಕು ಒಂದು 20 ರೂಪಾಯಿ ಅದು ತೆಗ್ದು ನೀವೆಲ್ಲ ಕುಣಿಸಿ ಒಂದು ದಿನ ಹೇಳ್ರಿ, ಸಂಗೊಳ್ಳಿ ರಾಯಣ್ಣ ಯಾರು, ಕನಕದಾಸರು ಯಾರು, ನಾವೇನು ಮಾಡಬೇಕು, ನಾವು ಯಾಕೆ ಇವತ್ತು ಬಲಿಷ್ಠವಾಗಿದ್ದೀವಿ ಅಂದರೆ ಅವರ ಪ್ರೇರಣೆ ಇವೆಲ್ಲ ಇರೋದು. ಇದ್ರ ಬಗ್ಗೆ ಅರಿವಿಲ್ಲದೆ ಹೋದಾಗ ಈ ಸಮಸ್ಯೆಗಳಾಗ್ತದೆ. ಈಗ ಅವ್ನು ಯಾರೇ ಆಗಿರಲಿ ಅವನಿಗೆ ಶಿಕ್ಷೆ ಕೊಡಿಸೋಂಥದ್ದು ಮೊದಲನೇ ಪ್ರಾಮುಖ್ಯತೆ ಇರಲಿ. ಅವನು ನಮಗೆ ಸಂಬಂಧಿಕ ಆಗಿರ್ಬೋದು, ನಮ್ಮ ಸಮಾಜದವನಾಗಿರ್ಬೋದು, ಅದ್ರ ಬಗ್ಗೆ ನೀವ್ಯಾರು ಅವನಿಗೆ ಕರುಣೆ ತೋರಿಸೋಂಥದ್ದು ಬೇಡ. ಅವನಿಗೆ ಕಾನೂನು ವ್ಯಾಪ್ತಿನಲ್ಲಿ ಏನು ಶಿಕ್ಷೆ ಆಗಬೇಕು ಅದನ್ನಾಗಲಿ. ಆಗ ಬೇರೆಯವರು ಎಚ್ಚರಿಕೆಯಿಂದ ಇರ್ತಾರೆ. ಮತ್ತು ಸಂಗೊಳ್ಳಿ ರಾಯಣ್ಣ ಯಾರು ಅಂತ ಅವನು ಬದುಕಿರೋ ತನಕ ಅವ್ನಿಗೆ ಗೊತ್ತಾಯ್ತದೆ. ಅವನು ಅವನ ಮಕ್ಕಳಿಗೋ ಇಲ್ಲ ಮಕ್ಕಳಾಗಿರೋ ಮೊಮ್ಮಕ್ಕಳಿಗೋ ಬುದ್ಧಿವಾದ ಹೇಳೋದನ್ನು ಮಾಡ್ತಾನೆ. ಆದ್ದರಿಂದ ನಾವು ಈ ನಮ್ಮ ಸಮಾಜದ ಬಗ್ಗೆ ಹೆಮ್ಮೆ ಇರೋದ್ರಿಂದ ಆ ಸಂಗೊಳ್ಳಿ ರಾಯಣ್ಣನಿಗೆ ಪ್ರತಿಮೆಗಾಗಿರೋದ ಅನಾಹುತ ಅದನ್ನು ನಮ್ಮ ಸಹಿಸ್ಕೊಳ್ಳೋಕ್ಕೆ ಆಗದೇ ಇರೋ ಕೆಲಸ. ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ಈಗ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ